सद्गुरुनाथ महाराज की जय. जय श्री गुरुदेव दत्त. ಎಲ್ಲ ಆರಾಧ್ಯ ಗುರು ಅನುಷ್ಠಾನ ಮೂರ್ತಿ ಶಾಂತ ಶಿವೋಗಿ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದಿವ್ಯ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲಾ ಮಹಾರಾಜರ ಪಾದ ಪದ್ಮಕ್ಕೂ ಮತ್ತು ಭಕ್ತಿಯ ಚೈತನ್ಯ ಮೂರ್ತಿ ಬಸ್ಮೆ ಮಹಾರಾಜರ ಪಾದ ಪದ್ಮಕ್ಕೂ ಬಸ್ಮೆ ಅಮ್ಮರ ಪಾದ ಪದ್ಮಕ್ಕೂ ಶಿವಾನಂದ ಮಹಾರಾಜರು ಮತ್ತು ಈ ಹಿರಿಯರ ಮಹಾರಾಜರ ಪಾದ ಪದ್ಮಕ್ಕೂ ಇಲ್ಲಿ ಉಪಸ್ಥಿತ ಇರತಕ್ಕಂಥ ಎಲ್ಲಾ ಸಂಪರ್ಕರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳಿಂದ ಸಲ್ಲಿಸುತ್ತಾ ಈ ಬಸ್ಮೆ ಮಹಾರಾಜರ ಒಂದು ಸತ್ಸಂಗದ ಒಂದು ಪಥವನ್ನು ನಮಗ ಹೇಳಿಕೊಟ್ಟಿದ್ದಾರೆ. ಬದುಕಿನ ಈ ಒಂದು ಸಂಸಾರ ಒಂದು ಜೀವನ ಹೆಂಗ ಅದಪ್ಪ ಅಂತಂದ್ರ ಮಹಾರಾಜರು ಹೇಳೋದು ಒಂದು ಸಿನಿಮಾ ಇದ್ದಂಗ ಈ ಸಿನಿಮಾ ಹೆಂಗಿರ್ತದಪ್ಪ ಅಂತಂದ್ರ ಈ ಸಿನಿಮಾದ ಭಾರವನ್ನ ಹೊರಬೇಕಾದವರು ನಾವು. ಯಾಕಂತಂದ್ರ ಆ ಕಥಾನಾಯಕರು ಬೇರೆ ಕಥಾನಾಯಕರು ಇವತ್ತು ನಮ್ದೊಂದು ಸಿನಿಮಾ ಅಂತಂದ್ರ ನಿಮ್ಮದೊಂದು ಸಿನಿಮಾ. ಆ ಸಿನಿಮಾಕ್ಕೆ ನೀವು ನಾಯಕರು, ನಮ್ಮ ಸಿನಿಮಾಕ್ಕೆ ನಾವು ನಾಯಕರು. ಸಂಸಾರದ ಜೀವನದ ಭಾರವನ್ನ ಹೊರುವಂತ ಕೆಲಸವನ್ನ ನಾವ ಮಾಡಬೇಕು ಅನ್ನುವಂಥದ್ದನ್ನ ಮಹಾರಾಜರು ಹೇಳಿದ್ರು. ದೃಷ್ಟಾಂತ ಎಷ್ಟು ಚಂದ ಐತಿ. ಒಂದು ಸಿನಿಮಾ ಎಷ್ಟು ಇಲ್ಲದಿರ್ತೈತಿ, 13 ಇಲ್ಲದಿರ್ತೈತಿ, 14 ಇಲ್ಲದಿರ್ತೈತಿ, ಹಬ್ಬಬ್ಬ ಅಂದ್ರೆ ಹೆಚ್ಚಂದ್ರೆ 21 ಇಲ್ಲದಿರ್ತೈತಿ. ನಾವು ಸಣ್ಣ ಇದ್ದಾಗ ಮೇರನಾಮ್ ಜೋಕರ್ ಅದು 21 ಇಲ್ಲ. ಅದು ಹೆಂಗಪ್ಪ ಅಂದ್ರೆ ಬಹಳ ಒಳ್ಳೆಯ ಸಂದೇಶ ಕೊಡುವಂತಹ ಚಲನಚಿತ್ರ ಇತ್ತು. 85 ಹೋಗ್ಬಿಡ್ತಾರೆ. ಮಹಾರಾಜರು ಎಷ್ಟು ಚಂದ ಹೇಳ್ಯಾರ ಅಂತಂದ್ರೆ ಅವತ್ತು ಬಹಳ ಗರ್ಭಿತೈತಿದ. ಹಂಗ ನಮ್ಮ ಬದುಕಿನ ಒಂದೊಂದು ವರ್ಷ ನಾವು ಒಂದು ರೀಲ್ ಅಂತ ನಾವು ತಿಳ್ಕೊಂತೀವಪ್ಪ ಅಂತಂದ್ರೆ ರೀಲ್ಸ್ ಅಂತ ತಿಳ್ಕೊಂತೀವಪ್ಪ ಅಂತಂದ್ರೆ 60 ವರ್ಷಕ್ಕೆ 60 ರೀಲ್ಸ್ ಆಕತಿ, 70 ವರ್ಷಕ್ಕೆ 70 ರೀಲ್ಸ್ ಆಕತಿ. ಕೊನೆಗೊಂದು ದಿನ ನಮ್ಮ ಜೀವನ ಮುಗಿದು ಹೋಗ್ಬಿಡ್ತವ. ಹೌದು, ಮುಗಿದು ಹೋಗ್ಬಿಡ್ತದೆ. ಇದರ ಮಧ್ಯದೊಳಗೆ ನಾವು ಹೆಂಗ ಬದುಕಬೇಕು ಅನ್ನುವಂಥದ್ದನ್ನ ಹೆಂಗ ಬದುಕಬೇಕು, ಈ ಸಿನಿಮಾವನ್ನು ನೋಡುವಂತ ವೀಕ್ಷಕರು ಯಾರು, ಈ ಸಿನಿಮಾವನ್ನ ಈ ಬದುಕಿನ ವೀಕ್ಷಣೆಯನ್ನು ನೋಡುವಂತ ವೀಕ್ಷಕರು ಯಾರಪ್ಪ ಅಂತಂದ್ರ ಪರಮಾತ್ಮ, ಪಂಚಭೂತಗಳು ಅನ್ನುವಂಥದ್ದನ್ನು ಮಹಾರಾಜರು ಹೇಳ್ಯಾರ. ನೋಡ್ರಿ, ಬಸ್ಮೆ ಮಹಾರಾಜರು ಯಾವ ರೀತಿ ಬದುಕಿ ಮಾಡಿದ್ರು ನೋಡ್ರಿ. ಇವತ್ತು ಮನುಷ್ಯ ರೂಪದಲ್ಲಿದ್ದವರು ದೇವ ರೂಪದಾಗ ಬಂದು ಕೂತಪ್ಪ ಅಂತಂದ್ರೆ ಪಂಚಭೂತಗಳ ಶಕ್ತಿ ಎಷ್ಟಿರಬಾರ್ದ, ಪರಮಾತ್ಮನ ಆಶೀರ್ವಾದ ಅವರಿಗೆ ಎಷ್ಟಿರಬಾರ್ದ ಅನ್ನುವಂಥದ್ದನ್ನ ನಾವು ಭಾರತ ಅಂತ ಬದುಕನ್ನ ಅಂತ ಒಂದು ದೊಡ್ಡ ಜೀವನ ಬದುಕನ್ನ ಏನಪ್ಪಾ ಅಂತಂದ್ರ ಅವರ ಅನುಭವಿಸಿದ. ನಾವೇನ್ ಮಾಡ್ತೀವಿ, ನಮ್ಮ ಜೀವನವನ್ನ ಬೆಟ್ಟ ಮತ್ತೊಬ್ಬರ ಒಂದು ಬದುಕನ್ನ ನೋಡುವಂತ ಕೆಲಸ ನೀವು ಮಾಡಬೇಡ್ರಿ ಅನ್ನುವಂಥದ್ದನ್ನ ಬಸ್ಮೆ ಮಹಾರಾಜರು ಸತ್ಸಂಗದೊಳಗೆ ಹೇಳ್ಕೊತ ಬಂದ್ರು. ಏನ್ ಮಾಡ್ರಿ, ಪರಮಾತ್ಮನನ್ನು ನೋಡ್ರಿ, ಜ್ಞಾನ ಮಾಡ್ರಿ ಅನ್ನುವಂಥದ್ದನ್ನ ಹೇಳಿದರು. ನಮಗ ಬದುಕಿನ ಪುಣ್ಯ ಸಂಪಾದನೆ ಮಾರ್ಗಗಳನ್ನ ತೋರಿಸಿದರು. ಕೆಲವೊಂದು ಪ್ರಶ್ನೆಗಳು ಮೂಡ್ತಾವ ನಮಗ. ಅವರ ಚರಿತ್ರೆಯನ್ನು ಓದ್ಕೋತ ಹೋದಾಗ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಕೂಡ ನಾವು ಪರಮಾತ್ಮನನ್ನು ಜ್ಞಾನಿಸ್ಬೇಕು. ನೋಡ್ರಿ ಎಷ್ಟು ವಿಚಾರ ಅದ. ಪರಮಾತ್ಮನನ್ನು ನಾವು ಪೂಜಿಸ್ಬೇಕು, ಪರಮಾತ್ಮನನ್ನ ಆರಾಧಿಸ್ಬೇಕು. ಅವ್ರ ಕೈ ಕಾಣೋದಿಲ್ಲ, ಆದ್ರೂ ಕೂಡ ನಾವು ಪರಮಾತ್ಮನನ್ನ ಧ್ಯಾನಿಸ್ಬೇಕು, ಪೂಜಿಸ್ಬೇಕು, ಆರಾಧಿಸ್ಬೇಕು. ಎಂತ ಪ್ರಶ್ನೆಗಳು ನಮ್ಮ ಮನದೊಳಗ ಹುಟ್ಟತಾವ. ಈ ಪ್ರಶ್ನೆಗಳಿಗೆ ಹುಟ್ಟತಾವಲ್ಲ, ಇದಕ್ಕೊಂದ ಉತ್ತರ. ಕಾಣದ ಪರಮಾತ್ಮ ನಿಮ್ಮ ಕಣ್ಣಿಗೆ ಕಾಣಬೇಕು, ಕಾಣದ ಪರಮಾತ್ಮನ ಆಶೀರ್ವಾದ ನಿಮಗೆ ಸಿಗಬೇಕು ಅಂತಂದ್ರೆ ಎಲ್ಲಿ ಪಾಲ್ಗೊಳ್ಬೇಕಪ್ಪ ಅಂತಂದ್ರೆ ನಿಮ್ಮಂತ ಸದ್ಭಕ್ತ ನಡೆಯುವಂತ ಇಂಥ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದನ್ನ ಬಸ್ಮೆ ಮಹಾರಾಜರು ನಮ್ಗೆ ತೋರಿಸಿಕೊಟ್ಟಾರ. ಈ ಸತ್ಸಂಗ ಯಾಕೆ ಮಾಡಿಕೊಟ್ಟಾರಪ್ಪ ಅಂತಂದ್ರೆ ಅದು ಸತ್ಸಂಗ, ಸತ್ಯವಂತರ ಸಂಘ, ನಿಷ್ಕಾಮ ಭಕ್ತರ ಸಂಘದಾಗ ಇವತ್ತೆಲ್ಲ ಕೂಡ್ತದೆ. ಇಲ್ಲಿ ಬಂದ ಕಾರ್ಯಕ್ರಮದಾಗ ನಾವು ಪಾಲ್ಗೊಳ್ಬೇಕಾದ್ರೂ ಬಹಳ ದೊಡ್ಡ ಪುಣ್ಯ ಇರದ್ರಿ. ನಾವೆಲ್ಲರೇ ಸತ್ಸಂಗ ಬರ್ತೀವಿ, ನಾವು ಏನಾರೇ ಹೇಳ್ತೀವಿ, ನಾವು ಏನಾರೇ ಮಾತಾಡ್ತೀವಿ ಅಂತಂದ್ರ ಅಲ್ಲ. ಸತ್ಸಂಗದಲ್ಲಿ ನಿಜವಾದ ನಮ್ಮದು ನೋಡ್ರಿ, ಅವ್ರದ್ದು ಋಣ ನಮಗೈತಿ. ಅವ್ರದ್ದು ಋಣ
ಬಸ್ಮೆ ಮಹಾರಾಜರ ಋಣ, ಈ ಬಸ್ಮೆ ಕುಟುಂಬವರು ಏನಿನ್ನು ನಡೆಸಿರ್ತಕ್ಕಂತ ಒಂದು ನಿಮ್ದು ಏನು ಕುಟುಂಬದ ಒಂದು ಋಣ ನನ್ನಂತ ಸದ್ಭಕ್ತರ ಮ್ಯಾಲ ಅದ ನಾವು ಈ ಕಾರ್ಯಕ್ರಮದಾಗ ಬಂದು ನಿಮ್ಮ ಜೊತೆ ಕೈ ಜೋಡಿ ಸತ್ಸಂಗವನ್ನು ಬೆಳೆಸುವಂತ ಕೆಲಸ ನಾವೇನ್ ಮಾಡತ್ತೀವಪ್ಪ. ಇದರಿಂದ ಯಾರ ಶಕ್ತಿ ಐತಪ್ಪ ಅಂತಂದ್ರೆ ಬಸ್ಮೆ ಮಹಾರಾಜರ ಶಕ್ತಿ ಐತಿ. ಬಸ್ಮೆ ಮಹಾರಾಜರ ಶಕ್ತಿ ಐತಿ. ಯಾರ ಶಕ್ತಿ ಐತಪ್ಪ ಅಂದ್ರೆ ರಂಗರಾವ್ ಮಹಾರಾಜರ ಶಕ್ತಿ ಐತಿ ಅನ್ನುವಂಥದ್ದನ್ನ ಬಸ್ಮೆ ಮಹಾರಾಜರ ಗುರುಗಳಪ್ಪ ರಂಗರಾವ್ ಮಹಾರಾಜರು. ಅವರು ಬಸ್ಮೆ ಮಹಾರಾಜರನ್ನು ಬೆಳೆಸಲಾರ ಹೋಗುವುದು. ಯಾವುದೋ ಒಬ್ಬ ಗುರು ತನ್ನ ಮನಿ ತನ್ನ ಶಿಷ್ಯನನ್ನು ಮಾಡಿಕೊಂಡು ಶಿಷ್ಯನನ್ನು ಬೆಳೆಸುವಂತ ಗುರು ಇರ್ತಾರೆ. ಇವರ ಗುರು ಬೆಳೆದ ಶಿಷ್ಯನ ಮಲಗಿಸುವಂತ ಯಾವ ಗುರು ಇಲ್ಲ. ಆ ರಂಗರಾವ್ ಮಹಾರಾಜರು ಹೆಂಗ ನಡೆಸ್ಯಾರಪ್ಪ ಅಂತಂದ್ರ ಇವತ್ತ ಬಸ್ಮೆ ಮಹಾರಾಜರ ಕೀರ್ತಿಯನ್ನ ಹೆಚ್ಚೆಚ್ಚು ಬೆಳೆಸ್ಕೊತಾರ. ಇಂಥ ಸತ್ಸಂಗದ ಕಾರ್ಯಕ್ರಮದ ನಾವು ದಿನನಿತ್ಯ ಧ್ಯಾನ ಮಾಡುವುದರಿಂದ, ಅನುಸಂಧಾನ ಮಾಡುವುದರಿಂದ, ನಾಮಸ್ಮರಣೆ ಮಾಡುವುದರಿಂದ ನಮಗೆ ಏನು ಸಿಗ್ತೈತಿಪ್ಪ ಅಂತಂದ್ರೆ ಆನಂದ ಆಗ್ತದೆ. ಇವತ್ತು ಭಜನಾ ಒಳಗೆ ಕೂತ ನಾವು ಒಂದು ಕ್ಷಣ ನಾವು ಕೂತಿರೋದ್ರೆ ಎಷ್ಟು ಆನಂದ ಆಗೈತ್ರಿ. ರಘುಪತಿ ರಾಘವ ರಾಜಾರಾಮ್ ಎಷ್ಟು ಚಂದ ನೋಡ್ರಿ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯಲ್ಲ. ಆ ಪದ ನೋಡ್ರಿ ರೋಮಾಂಚಕಾರಿ ಆಕೈತಿ. ಇಂತಹ ಒಂದು ಭಜನಾ ಒಳಗೆ ಏನಪ್ಪಾ ಅಂದ್ರೆ ಮನುಷ್ಯ ತಲೀನಾಗುವುದರಿಂದ ಶರೀರದಲ್ಲಿರ್ತಕ್ಕಂತಹ ಅಂಗಾಂಗಗಳು ಏನಾಕಪ್ಪ ಅಂತಂದ್ರ ಪರಮಾತ್ಮನಲ್ಲಿ ವಿಲೀನ ಆಗ್ತಾ ಹೋಗ್ತನ್ನುವಂಥದ್ದನ್ನ ಬಸ್ಮೆ ಮಹಾರಾಜರು ಹಾಕೊಟ್ಟಾರ. ಸೂತ್ರಾರಿ ಹಾಕೊಟ್ಟಾರ. ಹಿಂಗ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಏನ್ ಸಿಗ್ತೈತಪ್ಪ ಅಂತಂದ್ರ ನಿಮ್ಮ ಬದುಕಿನ ಪುಣ್ಯ ಸಂಪಾದನೆ ಆಕತಿ, ಪರಮಾತ್ಮನ ಒಲಿಮೆ ಆಕತಿ ಅಂತ. ಕೊನೆಯದಾಗಿ ನಿಮ್ಗೆ ಹೇಳ್ಬೇಕಂತಂದ್ರ ಈ ಬದುಕು, ಈ ಜೀವನ ಹೆಂಗಪ್ಪ ಅಂದ್ರೆ ಹುಟ್ಟು ಮತ್ತು ಸಾವಿನ ನಡಬಾರಕಿರ್ತಕ್ಕಂಥ ಜೀವನ ನಮಗೆ ಯಾವಾಗ ಸಾವು ಬರ್ತೈತೆ ಅನ್ನೋದು ಗೊತ್ತಿದೆ. ಯಾರಿಗೂ ಗೊತ್ತೈತೆ ಯಾರ ಸಮಯ ಇದ ಸಮಯಕ್ಕೆ ನಾವು ಸಾಯ್ತೀವಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಅದ ಹತ್ತಿ ಇಲ್ಲ, ಯಾರಿಗೂ ಹತ್ತಿ ಇಲ್ಲ. ಹಿಂದಿನ 10 ವರ್ಷದ ನಾವು ಹೇಳ್ಬೋದು, ನಿನ್ನೆ ದಿವಸ ಹೇಳ್ಬೋದು, ಇನ್ನೊಂದು ಹಿಂದಿನ ತಾಸಿನ ನಾವು ಹೇಳ್ಬೋದು. ಅದು ಏನಾಗ್ತದ ಭೂತಕಾಲ ಆಗ್ತದೆ. ವರ್ತಮಾನ ಕಾಲಿಗೆ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ನಾವು ಹೇಳ್ಕೊತ ಹೋಗ್ಬೋದು. ಇದು ವರ್ತಮಾನ ಕಾಲ ಆಗ್ತದೆ. ಆದ್ರೆ ಮುಂದಿನ ನಡೆಯುವಂತಹದ್ದನ್ನ ಹೇಳುವಂತ ಶಕ್ತಿ ಯಾರಿಗೂ ಕೊಟ್ಟಿಲ್ರಿ, ಪರಮಾತ್ಮ. ಅದು ಯಾರಿಗೆ ಕೊಟ್ಟಾರಪ್ಪ ಅಂತಂದ್ರ ಇಂಥ ಬಸ್ಮೆ ಮಹಾರಾಜರಂತವ್ರಿಗೆ, ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರಂತ ಸದ್ಗುರುಗಳಿಗೆ ಅವರ ಆಶೀರ್ವಾದ ಪರಮಾತ್ಮ ಕೊಟ್ಟ ಈ ದರೆಗೆ ಇಳಿಸ್ತಾನ. ದೇವತಾ ಸ್ವರೂಪರಿಗೆ ಮಾತ್ರ ಕೊಟ್ಟಾನ. ಅದಕ್ಕೆ ಬಸ್ಮೆ ಮಹಾರಾಜರು ಏನ್ ಮಾಡಿದ್ರಪ್ಪ ಅಂತಂದ್ರ ನಮ್ಮ ಭಕ್ತ ಕುಲಕೋಟಿ ಜನ ಒಂದು ಸತ್ಸಂಗದಾಗಿರ್ಬೇಕು, ಪುಣ್ಯ ಸಂಪಾದನೆ ಆಗ್ಬೇಕು, ಎಲ್ಲಿಯೂ ಅವರ ಒಂದು ಮನಸ್ಸುಗಳ ಕಲ್ಮಶತನ ಬರಬಾರದು, ಮನಸ್ಸು ಪರಮಾತ್ಮನ ಕಡೆ ಇರಬೇಕು ಅನ್ನುವಂಥದ್ದನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಈ ಸತ್ಸಂಗ ಅನ್ನುವಂತಹ ಈ ಶಿವಾನಂದ ಕುಟೀರೊಳಗೈತಲ್ಲ ಅದನ್ನ ಬೆಳೆಸ್ಕೊತ ಹೋಗ್ರಿ ಅಂತಂದ ಹೇಳಿ ಕಾರಣದ ರೂಪದಾಗ ನಮ್ಗೆಲ್ಲ ಆಶೀರ್ವಾದ ಮಾಡ್ಯಾರು. ಅವರು ನಮ್ಮೆಲ್ಲರ ಹೃದಯದೊಳಗದಾರು. ನೀವೇನು ಸತ್ಸಂಗದಾಗ ನೀವು ಪಾಲ್ಗೊಳ್ತಿರಲ್ಲ, ನಿಮ್ಮೆಲ್ಲರ ಭಕ್ತರ ಹೃದಯದಾಗ ಯಾವತ್ತೂ ಅನ್ನೋದೇನು ಅನುಗಾಳ ಇರ್ತಾರೋ ಅವರನ್ನು ಕೂಡ ನಾವು ನಾಮಸ್ಮರಣೆ ಮಾಡುತ್ತಾ ಅವರ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಹೇಳಿ 15ನೇ ತಾರೀಕು ದತ್ತ ಜಯಂತಿ ಐತಂತ ನಮ್ಮ ಇವರು ಅಣ್ಣಾರ ಹೇಳಿದ್ರು. ನೀವು ಕೂಡ ಬರುವ ರವಿವಾರ ದಿವಸ ದತ್ತ ಜಯಂತಿ ಕಾರ್ಯಕ್ರಮ ಐತಿ. ಇಲ್ಲಿ ತೊಟ್ಲಾಕ್ ಕಟ್ತಾರೋ, ಬಹಳ ಒಂದು ಸುಂದರ ಕಾರ್ಯಕ್ರಮ ಆಕತಿ. ಬಹಳ ಆಸ್ಪಾಸ್ದಾಗ ಎಲ್ಲ ಭಕ್ತರು ಬರ್ತಾರೋ ಅನ್ನುವಂಥದ್ದು ಅಣ್ಣ ನಮ್ಗೆ ಸೂಚನಾ ಕೊಟ್ಟರು. ಆ ಕಾರ್ಯಕ್ರಮವನ್ನ ಬಹಳ ವಿಶೇಷ ಮಾಡೋಣ. ಒಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಸೌಭಾಗ್ಯ ಎಲ್ಲರಿಗೂ ಗುರುನಾಥ ದಯಪಾಲಿಸಲಿ ಅಂತ ಹೇಳಿ ನನ್ನ 2 ಮಾತು ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಶ್ರೀ ಗುರುದೇವ ದತ್ತ.